ನಮಸ್ಕಾರ. ಮುಖ್ಯಾಂಶಗಳು. ನೆರೆ ರಾಷ್ಟ್ರಗಳಿಂದ ಎದುರಾಗುವ ಆಪತ್ತನ್ನು ಎದುರಿಸಲು ಸೇನೆ ಸನ್ನದ್ಧ, 3 ಪಡೆಗಳ ಶೌರ್ಯ ಸಾಹಸ ಸ್ಮರಣೀಯ, ಸಚಿವ ರಾಜನಾಥ್ ಸಿಂಗ್. ತಿಂಗಳಾಂತ್ಯಕ್ಕೆ ವಿಧಾನಮಂಡಲ ಅಧಿವೇಶನ, ಬಜೆಟ್ನಲ್ಲಿ ಅಭಿವೃದ್ಧಿ, ರೈತ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮಳಿಗೆಗಳಲ್ಲಿ ಗುಣಮಟ್ಟದ ಔಷಧಿ ಮಾರಾಟ, 484 ಕೋಟಿ ರೂಪಾಯಿ ದಾಖಲೆ ವಹಿವಾಟು, ಸಚಿವ ಡಿವಿ ಸದಾನಂದಗೌಡ. ಹಾಗೂ ದೇಶದೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ, ವಿವಿಧೆಡೆ ಪುಣ್ಯ ಸ್ನಾನ, ವಿಶೇಷ ಪೂಜೆ. ವಾರ್ತೆಗಳ ವಿವರ. ಸಶಸ್ತ್ರ ಪಡೆಗಳ ಹಿರಿಯರ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ವಾಯುಪಡೆಯ ಕೇಂದ್ರ ಕಾರ್ಯಾಲಯದಲ್ಲಿ ಇರುವ ಯುದ್ಧ ಸ್ಮಾರಕಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಪುಷ್ಪಗುಚ್ಛ ಅರ್ಪಿಸಿ ಗೌರವ ವಂದನೆ ಸಲ್ಲಿಸಿದರು. ನಂತರ ಅವರು 2017ರಲ್ಲಿ ಪ್ರತಿ ವರ್ಷ ಜನವರಿ 14ರಂದು ಸಶಸ್ತ್ರ ಪಡೆಗಳ ಹಿರಿಯರ ಗೌರವಾರ್ಥ ಈ ದಿನ ಆಚರಿಸಲು ನಿರ್ಧರಿಸಲಾಯಿತು. ಮಕರ ಸಂಕ್ರಾಂತಿಯ ದಿನ ರೈತರಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ. ಅದೇ ರೀತಿ ಅದೇ ದಿನ ಜೈ ಜವಾನ್ ಜೈ ಕಿಸಾನ್ ಎಂದು ಯೋಧರಿಗೂ ಗೌರವ ಸಲ್ಲಿಸಲಾಗುತ್ತಿದೆ ಎಂದರು. चाहे मकर संक्रांति का पर्व हो अथवा कोई भी पर्व हो, हम न मना पाते। आज यदि वेटरन्स डे के अवसर पर आप सबके बीच मैं उपस्थित हूं तो स्वाभाविक रूप से मुझे याद आती है 1971 की। 1971 में कमोबेश इसी प्रकार का मौसम था। भारत के जिन भागों में ದೇಶಕ್ಕಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಹಿರಿಯ ಯೋಧರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿ, ಬಿಹು, ಲೋಹರಿಯ ಶುಭಾಶಯ ಸಲ್ಲಿಸಿದ ಅವರು, ಗಡಿಗಳಲ್ಲಿ ಯೋಧರು ಕಾವಲು ಕಾಯ್ದಿದ್ದರೆ ನಾವು ಇಂದು ಸಂಭ್ರಮದಿಂದ ಹಬ್ಬ ಆಚರಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಹಿರಿಯ ಯೋಧರ ಸೇನಾಧಿಕಾರಿಗಳ ನಡುವೆ ಇದ್ದಾಗ ಸಹಜವಾಗಿ 1971ರ ಪಾಕಿಸ್ತಾನ ಯುದ್ಧ ನೆನಪಿಗೆ ಬರುತ್ತದೆ. ದೇಶವನ್ನು ರಕ್ಷಿಸುತ್ತಿರುವ 3 ಪಡೆಗಳ ಸಿಬ್ಬಂದಿಯ ಶೌರ್ಯ ಸಾಹಸದ ಬಗ್ಗೆ ಎಷ್ಟು ವರ್ಣಿಸಿದರೂ ಸಾಲದರು. और पराक्रम की जितनी भी चर्चा कम है। मैं समझता हूं इनमें से शायद कोई ऐसा होगा. ದೇಶದ ಹಿತರಕ್ಷಣೆ ಮಾಡುವಲ್ಲಿ ರೈತರು ಮತ್ತು ಯೋಧರ ಪಾತ್ರ ಮಹತ್ವದ್ದಾಗಿದೆ. ನೆರೆ ರಾಷ್ಟ್ರಗಳಿಂದ ಎದುರಾಗುವ ಆಪತ್ತನ್ನು ಎದುರಿಸಲು ಸೇನೆ ಸದಾ ಸಿದ್ಧವಿದೆ ಎಂದು ತಿಳಿಸಿದರು. तो मैं समझता हूं कि यह उचित नहीं होगा क्योंकि उससे अधिक जानने वाले लोग, ये हमारे जो वेटरन्स बैठे हैं यहां पर सारे लोग मौजूद हैं। अब 1971 में 15 दिन के अंदर हम लोगों ने अपना नेशनल फ्लैग पूरे आन बान शान के साथ सीमा पर फहराने में जो है कामयाबी हासिल की। 15 दिन के अंदर ही इसको भारत कभी भूल नहीं करता है. ಯುದ್ಧದಲ್ಲಿ ಮಡಿದ ಯೋಧರ ಗೌರವಾರ್ಥ ನಿರ್ಮಿಸಲಾಗಿರುವ ಸ್ಮಾರಕಕ್ಕೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಸೇರಿದಂತೆ ವಾಯುಪಡೆಯ ಉನ್ನತಾಧಿಕಾರಿಗಳು ಸಹ ಪುಷ್ಪಗುಚ್ಛ ಅರ್ಪಿಸಿ ನಮನ ಸಲ್ಲಿಸಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರ ಜಾತ್ರಾ ಮಹೋತ್ಸವವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ಕೇಂದ್ರ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಬಿಎ ಬಸವರಾಜು, ಸಂಸದ ಜಿಎಂ ಸಿದ್ದೇಶ್ವರ್, ಪಂಚಮಸಾಲಿ ಮಠದ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ನಂತರ ಬಿಎಸ್ ಯಡಿಯೂರಪ್ಪ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ, ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ಮಂತ್ರಕ್ಕೆ ಬದ್ಧವಾಗಿ ಸರ್ಕಾರ ಕೆಲಸ ಮಾಡುತ್ತಿದೆ. ಪಂಚಮಸಾಲಿ ಸಮುದಾಯವನ್ನು ಹಿಂದುಳಿದ ವರ್ಗ 3Bಗೆ ಸೇರಿಸಲಾಗಿದೆ. ಸಮುದಾಯದ ಮಟ್ಟದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು 10 ಕೋಟಿ ರೂಪಾಯಿ ಮಂಜೂರು ಮಾಡಲು ತೀರ್ಮಾನಿಸಲಾಗಿದೆ ಎಂದರು. ನಮಗೆಲ್ಲರಿಗೂ ಮನವರಿಕೆ ಮಾಡುವಂಥ ವಿಚಾರಗಳನ್ನು ಹೇಳಿದ್ದಾರೆ. ಹಣಕಾಸಿನ ನೆರವನ್ನು ಕೇಳಿದಾಗ ಇಲ್ಲಿ ಹಾಸ್ಟೆಲ್ ಕಟ್ಟಡ ಉಳಿದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತೇಳಿ 10 ಕೋಟಿ ರೂಪಾಯಿನ ಮಂಜೂರು ಮಾಡಿದ್ದೇನೆ. ಈ ಸಮಾಜ ಜೊತೆಗಿದ್ದೇನೆ, ನಾನು ಬೇರೆ ನೀವು ಬೇರೆ ಅಲ್ಲ. ಈ ಸಮುದಾಯ
ನೂರಾರು ಪ್ರಬಲ ರಾಜಕೀಯ ನಾಯಕರನ್ನ, ತತ್ವಜ್ಞಾನಿಗಳನ್ನ, ಸಮಾಜ ಸುಧಾರಕರನ್ನ, ವೀರ ವನಿತೆಯರನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಸಮಾಜಕ್ಕೆ ನೀಡಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 2022ರ ವೇಳೆಗೆ ದೇಶದ ಅನ್ನದಾತರ ಆದಾಯ ದ್ವಿಗುಣಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗಳಿಗೆ ಪ್ರತಿ ವರ್ಷ 6,000ದಂತೆ 72,000 ಕೋಟಿ ರೂಪಾಯಿ ಮೊತ್ತವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ರೈತರ ಖಾತೆಗಳಿಗೆ ವಾರ್ಷಿಕ 4,000 ರೂಪಾಯಿ ವರ್ಗಾವಣೆ ಮಾಡುತ್ತಿದೆ. ಸ್ವಾಮಿನಾಥನ್ ವರದಿ ಜಾರಿಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಯಡಿಯೂರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರವೂ ಕೂಡ ಅದಕ್ಕೆ ಬಹಳಷ್ಟು ಬೆಂಬಲವನ್ನು ಕೊಡ್ತಾ ಇದೆ, ಸಹಕಾರವನ್ನು ಕೊಡ್ತಾ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 2022 ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಗುವಂತಹ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಕೃಷಿಕರ ಉತ್ಪನ್ನ ಅಂದರೆ ಇನ್ಕಮ್ ಡಬಲ್ ಆಗಬೇಕು. ಆ ದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಕೈಗೊಂಡು ನರೇಂದ್ರ ಮೋದಿಯವರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ ಅಂತ್ಯದಲ್ಲಿ ಹಾಗೂ ಮಾರ್ಚ್ನಲ್ಲಿ ಬಜೆಟ್ ಅಧಿವೇಶನ ಆಯೋಜಿಸಲು ಚಿಂತನೆ ನಡೆಸಲಾಗಿದೆ ಎಂದು ತಿಳಿಸಿದರು. ಹಣಕಾಸಿನ ಇತಿಮಿತಿಯಲ್ಲಿಯೇ ಉತ್ತಮ ಹಾಗೂ ರೈತಪರ ಬಜೆಟ್ ಮಂಡಿಸಲು ಒತ್ತು ನೀಡಲಾಗುವುದು. ಕೇಂದ್ರದ ನಾಯಕರ ಅಪೇಕ್ಷೆಯ ಮೇಲೆ ಮಂತ್ರಿಮಂಡಲ ವಿಸ್ತರಣೆ ಮಾಡಲಾಗಿದ್ದು, ಈಗ ಒಂದು ಸ್ಥಾನ ಖಾಲಿ ಉಳಿದಿದೆ ಎಂದರು. ಸಂಪುಟ ವಿಸ್ತರಣೆ ಕುರಿತು ಯಾರಲ್ಲಾದರೂ ಅಸಮಾಧಾನವಿದ್ದಲ್ಲಿ ಅವರು ನೇರವಾಗಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಬೇಕು. ಬದಲಾಗಿ ಅನಗತ್ಯ ಆರೋಪ ಮಾಡುವುದರಿಂದ ಗೊಂದಲ ವಾತಾವರಣ ಸೃಷ್ಟಿಯಾಗಲಿದೆ ಎಂದು ತಿಳಿಸಿದರು. ಕೇಂದ್ರ ನಾಯಕರ ಮಾರ್ಗದರ್ಶನದಲ್ಲಿ ಮುಂದಿನ 2.5 ವರ್ಷಗಳ ಕಾಲ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಯಾರೇನೇ ಹೇಳಿದ್ರು ಕೇಂದ್ರ ನಾಯಕರು ಹೇಳಿದಂತೆ ಇನ್ನು ಸುಮಾರು 2.25 ವರ್ಷ ಉಳಿದ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ವಿಶೇಷ ಗಮನವನ್ನು ಕೊಡೋದಿದ್ದೇನೆ. ಅದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರದ ನಾಯಕರ ಆಶೀರ್ವಾದ ಇರೋದರಿಂದ ಅಲ್ಲಿವರೆಗೆ ನಾನು ಬರೋ ದಿವಸಗಳಲ್ಲಿ ಅಭಿವೃದ್ಧಿ ಕಡೆ ವಿಶೇಷ ಗಮನವನ್ನು ಕೊಡ್ತೇನೆ. 508 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಬೆಂಗಳೂರಿನ ಯಲಚೇನಹಳ್ಳಿ ಮೆಟ್ರೋ ರೈಲು ನಿಲ್ದಾಣದಿಂದ ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗಕ್ಕೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ಯಲಚೇನಹಳ್ಳಿಯಿಂದ ರೇಷ್ಮೆ flagging off 6 kilometers metro green line from Yelachanahallyi to Sikh Institute metro stations has been flagged off by the Honorable Chief Minister Shri B.S. Yediyurappa and the Honorable Minister of State Shri Hardeep Singh Puri. ಅನೇಕ ವಿಷಯಗಳನ್ನು ತಿಳಿಸುತ್ತಾ ಪ್ರೀತಿಪೂರ್ವಕವಾಗಿ ಸ್ವಾಗತ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ರಾಸಾಯನಿಕ ರಸಗೊಬ್ಬರ ಸಚಿವ ಡಿವಿ ಸದಾನಂದಗೌಡ, ರಾಜ್ಯದ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸೇರಿದಂತೆ ಹಲವಾರು ಸಚಿವರು, ಶಾಸಕರು, ಸಂಸದರು ಉಪಸ್ಥಿತರಿದ್ದರು. ಬಳಿಕ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ, ಇಡೀ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಬೆಂಗಳೂರು ನಗರ ಪ್ರಮುಖ ಪಾತ್ರ ವಹಿಸಿದೆ. ಐಟಿ-ಬಿಟಿ ಮುಂತಾದ ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರ ವಿಶಿಷ್ಟ ಸಾಧನೆ ಮಾಡಿದೆ. ದೇಶದ ಒಟ್ಟು ಐಟಿ ರಫ್ತು ಪ್ರಮಾಣದಲ್ಲಿ ಈ ನಗರದ ಪಾಲು 38%ರಷ್ಟಿದೆ. ನಗರದಲ್ಲಿ ಜನಸಂಖ್ಯೆ ಪ್ರಮಾಣ ದಿನೇ ದಿನೇ ಹೆಚ್ಚಾಗುತ್ತಿರುವುದರಿಂದ ಮೂಲಭೂತ ಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸುವ ಹಾಗೂ ವಿಸ್ತರಿಸುವ ಅಗತ್ಯ ಕಂಡುಬಂದಿದೆ ಎಂದರು. Housing stock for different income segments and public services. ದೇಶದಲ್ಲಿ ಈಗಾಗಲೇ 26 ನಗರಗಳಲ್ಲಿ ಮೆಟ್ರೋ ಸೌಲಭ್ಯ ಕಲ್ಪಿಸಲಾಗಿದೆ. ವಿವಿಧ ನಗರಗಳಲ್ಲಿ ಪ್ರಗತಿಯಲ್ಲಿರುವ ಮೆಟ್ರೋ ರೈಲು ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ. ನಗರಗಳ ವ್ಯಾಪ್ತಿ ದಿನೇ ದಿನೇ ಹೆಚ್ಚಾಗುತ್ತಿರುವುದರಿಂದ ಶ್ರೀಸಾಮಾನ್ಯರು, ವೃತ್ತಿಪರರು ಹಾಗೂ ವಿದ್ಯಾರ್ಥಿಗಳು ಒಂದೆಡೆಯಿಂದ ಇನ್ನೊಂದೆಡೆ ಪ್ರಯಾಣಿಸಲು ಮೆಟ್ರೋ ಹೆಚ್ಚು ಅನುಕೂಲವಾಗಲಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ಮೆಟ್ರೋ ಯೋಜನೆಗೆ ಅಗತ್ಯವಿರುವ ಉಪಕರಣಗಳನ್ನು ಉತ್ಪಾದಿಸಲು ವಿಶೇಷ ಒತ್ತು ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. Is fully NCMC compliant and therefore it is a matter of great satisfaction for us. This is an open loop card, which means a customer may use the same card for travel across the country through different modes and also use it for retail purchases. The implementation of phase 2 of 72 kilometers is also under progress. Sanctioned in February 2016,
Phase 2 includes extensions of the 2 lines of Phase 1 at all 4 ends and a new line serving Electronic City. Phase 2 is expected to be ready for commissioning in June 2021. Today, the stretch of 6 kilometers, which is an extension of southern and of the currently operational 24 kilometers long Green Line, north-south, is being commissioned. The extension has 5 new stations on the currently operational line. The total estimated cost of the extension line is rupees 1,590 crore, out of which land acquisition cost is rupees 340 crore. ದೇಶದ ಐಟಿ ರಫ್ತು ಪ್ರಮಾಣ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೆಟ್ರೋ ಮಾರ್ಗದ ವಿಸ್ತರಣೆಯಿಂದ ನಗರದ ಜನತೆಗೆ ಹೆಚ್ಚು ಅನುಕೂಲವಾಗಲಿದೆ. ಜಾಗತಿಕ ಮಟ್ಟದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಬೆಂಗಳೂರು ಪ್ರಧಾನ ಸ್ಥಾನದಲ್ಲಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರನ್ನು ಮಾದರಿ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಕಲ್ಪ ಮಾಡಿವೆ. ಬರುವ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಯಕ್ಕೆ 75 ಮೆಟ್ರೋ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದು ಸರ್ಕಾರದ ಗುರಿಯಾಗಿದೆ. ಈ ಮೂಲಕ ಹೆಚ್ಚುತ್ತಿರುವ ನಗರದ ಸಂಚಾರ ದಟ್ಟಣೆಯನ್ನು ನಿವಾರಣೆ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಸರ್ಕಾರದ ಹೊಣೆಗಾರಿಕೆಯಾಗಿದೆ. ಮುಂದಿನ 2 ವರ್ಷದಲ್ಲಿ ಬೆಂಗಳೂರನ್ನು ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಕಲ್ಪಿಸುವುದು ನಮ್ಮ ಸರ್ಕಾರದ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಮಿಷನ್ 2022 ಕಾರ್ಯರೂಪಕ್ಕೆ ಚಾಲನೆ ನೀಡಲಾಗಿದೆ. ಬೆಂಗಳೂರು ನಗರ ಎದುರಿಸ್ತಾ ಇರುವಂತಹ ಸಂಚಾರ ದಟ್ಟಣೆಯ ಪ್ರಮುಖ ಸವಾಲನ್ನು ನಿವಾರಿಸಲು ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದ್ದೇವೆ. ಈ ವಿಸ್ತರಣೆಯೊಂದಿಗೆ ನಗರದ ಮೆಟ್ರೋ ಜಾಲ 48 ಕಿಲೋಮೀಟರ್ಗೆ ಹೆಚ್ಚಿದೆ. ಇತರ ರೀಚ್ಗಳ ಕೆಲಸವು ಪ್ರಗತಿಯಲ್ಲಿದ್ದು ಮುಂದಿನ 2 ವರ್ಷಗಳಲ್ಲಿ ಈ ಜಾಲ 30 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಾಗಲಿದೆಂದು ವಿಶ್ವಾಸ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. 75ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ವೇಳೆಗೆ 75 ಕಿಲೋಮೀಟರ್ ಮೆಟ್ರೋ ಜಾಲವನ್ನು ಹೊಂದುವ ಗುರಿ ನಮ್ಮ ಸರ್ಕಾರದ್ದು. 2025ರ ವೇಳೆಗೆ ನಗರ ಮೆಟ್ರೋ ಜಾಲ 172 ಕಿಲೋಮೀಟರ್ ಉದ್ದದ ಮಾರ್ಗವನ್ನು ಹೊಂದುವ ನಿರೀಕ್ಷೆ ಇದೆ. ಈಗಾಗಲೇ ಬೆಂಗಳೂರಿನ ಸಚಿವ ಡಿವಿ ಸದಾನಂದಗೌಡ ನಗರಗಳಲ್ಲಿ ಹೆಚ್ಚುತ್ತಿರುವ ವಾಹನ ದಟ್ಟಣೆ ಹಾಗೂ ಪರಿಸರ ಮಾಲಿನ್ಯದ ತಡೆಗೆ ಮೆಟ್ರೋ ರೈಲು ಸಹಕಾರಿಯಾಗಲಿದೆ. ಮೆಟ್ರೋ ಯೋಜನೆಯಿಂದ ಸಮಯ ಉಳಿತಾಯವಾಗಲಿದೆ ಎಂದರು. ಕನಿಷ್ಠ 50% ಕರ್ನಾಟಕದ ಪಾಪ್ಯುಲೇಷನು ಸುಮಾರು 3 ಕೋಟಿಯಷ್ಟು ಜನ ಬ್ಯಾಂಗ್ಳೂರಿನಲ್ಲಿ ವಾಸವಾಗಬಹುದು ಅಂತ ಹೇಳುವಂಥ ಅಂದಾಜುಗಳನ್ನು ನಮ್ಮ ತಜ್ಞರು ಮಾಡ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಒಂದು ಟ್ರಾಫಿಕ್ ಕಂಜೆಷನ್, 2 ಪೊಲ್ಯೂಷನ್, 3ನೇದಾಗಿ ವಿಶೇಷವಾಗಿ ಇವತ್ತು ನಾವು ನೋಡಬೇಕಾದ್ದು ಸಮಯದ ಉಳಿತಾಯ. ಪ್ರತಿಯೊಬ್ಬ ವ್ಯಕ್ತಿಗೂ ಸಮಯ ಇವತ್ತು ಬೆಂಗಳೂರಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ತಲುಪಬೇಕು ಅಂತ ಹೇಳಿದರೆ ಪ್ರಾಯಶಃ ಇಟ್ ಟೇಕ್ಸ್ ಅವರ್ಸ್ ಟುಗೆದರ್, ನಾಟ್ ಲೆಸ್ ದೆನ್ 2 hours ಟು ರೀಚ್ ಫ್ರಮ್ ಒನ್ ಎಂಡ್ ಟು ಅಂದರ್ ಎಂಡ್ ಇನ್ ಬ್ಯಾಂಗ್ಳೂರು. ಇದೆಲ್ಲವನ್ನು ಒಂದು ಸರಿತೂಗಿಸುವಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಮೆಟ್ರೋದಿಂದ ಸಾಧ್ಯ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದೇಶದಲ್ಲಿನ 7,064 ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಮಳಿಗೆಗಳಲ್ಲಿ 484 ಕೋಟಿ ರೂಪಾಯಿ ಮೊತ್ತದ ದಾಖಲೆ ಪ್ರಮಾಣದ ವಹಿವಾಟು ನಡೆದಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಇದು ಶೇಕಡ 60ರಷ್ಟು ಹೆಚ್ಚಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ದೇಶದ ಎಲ್ಲ ಜಿಲ್ಲೆಗಳಲ್ಲಿನ ಜನೌಷಧಿ ಮಳಿಗೆಗಳಲ್ಲಿ ಉತ್ತಮ ಗುಣಮಟ್ಟದ ಜೆನೆರಿಕ್ ಔಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಈ ಮಳಿಗೆಗಳಲ್ಲಿ ಔಷಧಿ ಖರೀದಿ ಮಾಡಿದ್ದರಿಂದ ಗ್ರಾಹಕರಿಗೆ ಒಟ್ಟಾರೆ 3,000 ಕೋಟಿ ರೂಪಾಯಿ ಉಳಿತಾಯವಾಗಿದೆ. ಕರ್ನಾಟಕದಲ್ಲಿ ಒಟ್ಟು 788 ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಿದ್ದು, ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಮಳಿಗೆಗಳ ಸಂಖ್ಯೆಯನ್ನು 800ಕ್ಕೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಸರ್ಕಾರ ಬದ್ಧವಾಗಿದ್ದು, ಈ ನಿಟ್ಟಿನಲ್ಲಿ ಇದುವರೆಗೂ 10 ಕೋಟಿ ಜನೌಷಧಿ ಸುವಿಧಾ ಸ್ಯಾನಿಟರಿ ಪ್ಯಾಡ್ಗಳನ್ನು ₹1 ದರದಲ್ಲಿ ಮಾರಾಟ ಮಾಡಲಾಗಿದೆ. ಕಳೆದ ಡಿಸೆಂಬರ್ನಲ್ಲಿ 3 ಕೋಟಿ 60 ಲಕ್ಷ ಪ್ಯಾಡ್ಗಳಿಗೆ ಬೇಡಿಕೆ ಬಂದಿದ್ದು, 30 ಕೋಟಿ ಪ್ಯಾಡ್ಗಳ ಖರೀದಿಗೆ ಟೆಂಡರ್ ಅಂತಿಮಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಆಡಳಿತಾರೂಢ ಬಿಜೆಪಿ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂತ್ರಗಾರಿಕೆ ಅನುಸರಿಸಿದರೆ ಅದರಿಂದ ಆಡಳಿತದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಅಭಿಪ್ರಾಯಪಟ್ಟಿದ್ದಾರೆ. ಆಡಳಿತ ಅಥವಾ ವಿರೋಧ ಪಕ್ಷದ ಶಾಸಕರಿಗೆ ಕಾನೂನು ಒಂದೇ. ಆಡಳಿತ ಪಕ್ಷದ ಶಾಸಕರು ಒತ್ತಡ ತಂತ್ರಗಾರಿಕೆಯನ್ನು ಅನುಸರಿಸುವುದು ಸರಿಯಲ್ಲ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಕಂಪ್ಲೇಂಟ್ ಕೊಟ್ಟು ಕ್ರಿಮಿನಲ್ ಕೇಸು ಹಾಕ್ಲಿ. ಯಾವ ಪಕ್ಷದವರು ತಪ್ಪು ಮಾಡಿದ್ರೆ ಎಲ್ಲ ಪಕ್ಷದವರು ಒಂದೇ. ತಪ್ಪಿಗೆ ಆ ಪಕ್ಷ ಈ ಪಕ್ಷ ಅಂತ ಇದೆಯಾ?
ಕ್ರಿಮಿನಲ್ ಆಕ್ಟಿವಿಟಿಗೆ ಈ ಪಕ್ಷದವರು ಆ ಪಕ್ಷದವರು ಅಂತ ಇದ್ದದ ನಾವೇನು ಮಾಡ್ತಾ ಇಲ್ಲ, ಅವರೇ ಮಾಡ್ತಾ ಇದ್ದಾರೆ. ಅದರ ಸತ್ಯ ಇದೆ ಅಂತ ಅಲ್ವಾ? ನಾವು ಮಾಡಿದ್ರೆ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅಂತ ಒಂದು ಡಿಫೆನ್ಸ್ ತಗೋತಾರೆ. ಈಗ ಅವರೇ ಮಾಡ್ತಾ ಇದ್ದಾರಲ್ಲ, ಸತ್ಯ ಏನು ಅಂತ ಹೊರಬರಲಿ. ಜನ ತೀರ್ಮಾನ ಮಾಡ್ತಾರೆ. ಬೇಸತ್ತಿದ್ದಾರೆ ಈ ಸರ್ಕಾರದ ಬಗ್ಗೆ. ಬಿಕಾಸ್ ಇವತ್ತು ಏನು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ನಮ್ಮ ಕಾಲದಲ್ಲಿ ಮಾಡಿದಂತ ಅನೇಕ ಜನಪರ ಕಾರ್ಯಕ್ರಮಗಳನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ದೇ ಆರ್ ಫೆಡ್ ಅಪ್ ವಿತ್ ದಿಸ್ ಗವರ್ಮೆಂಟ್. ನಾಡಿನಾದ್ಯಂತ ಸಂಭ್ರಮ ಸಡಗರದಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಮುಂಜಾನೆಯಿಂದಲೇ ಜನರು ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ, ಅಯ್ಯಪ್ಪ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನೆರವೇರುತ್ತಿವೆ. ಈ ಸಂಕ್ರಾಂತಿ ಅಂತ ಯಾಕೆ ಗವಿಗಂಗಾಧರೇಶ್ವರ ದೇವಾಲಯದ ಅರ್ಚಕ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವ ಕುರಿತು ವಿವರಿಸಿದರು. ಸೂರ್ಯನು ಮಕರ ರಾಶಿಯ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಆದಂಗೆ ಆಗುತ್ತೆ. ಉತ್ತರಾಯಣ ದಕ್ಷಿಣ ಅಂತ ಹೇಳಿಬಿಟ್ಟು ನಮಗೆ ಇವಾಗ ಹಗಲು ರಾತ್ರಿ ಇದ್ದಂಗೆ ದೇವತೆಗಳಿಗೆ ಹಗಲು ರಾತ್ರಿ ಆದಂಗೆ 6 ತಿಂಗಳು ಒಂದೊಂದು ಇರುತ್ತೆ. ಮೈಸೂರಿನ ವಿವಿಧ ದೇವಾಲಯಗಳಲ್ಲಿಯೂ ವಿಶೇಷ ಪೂಜೆ ಆಯೋಜಿಸಲಾಗಿದ್ದು, ಅಲಂಕೃತಗೊಂಡ ಗೋವುಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸಲಾಗುತ್ತಿದೆ. ಗೋಪಾಲಕ ಮೂರ್ತಿ, ನಗರದಲ್ಲಿ ನೆಲೆಸಿದ್ದರೂ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಸಂಕ್ರಾಂತಿ ಆಚರಿಸುತ್ತಿರುವುದಾಗಿ ತಿಳಿಸಿದರು. ಎಲ್ಲ ಕೊರೋನಾ ಬಂದು ಹಸುಗಳಿಗೆಲ್ಲ ಒಂದು ಸ್ವಲ್ಪ ಕಾಲುಬಾಯಿ ಜ್ವರ ಇದೆಲ್ಲ ಆಗಿರೋದ್ರಿಂದ ಸಿಂಪಲ್ ಆಗಿ ಆಚರಿಸ್ತಾ ಇದ್ವಿ. ಮಾಮೂಲಿ ಹಸುಗಳಿಗೆಲ್ಲ ಬೆಣ್ಣ ಹಾಕಿ ಪೇಂಟ್ ಮಾಡಿ ಹಗ್ಗ ಎಲ್ಲ ಹೊಸ ಹಗ್ಗಗಳೆಲ್ಲ ಹಾಕಿ ಎಲ್ಲ ಮಾಮೂಲಿ ಮಾಡಲೇಬೇಕಲ್ಲ, ಅದು ಪ್ರಕೃತಿ ಪ್ರಕಾರ ಮಾಡಲೇಬೇಕು. ಸ್ನಾನ ಮಾಡಿಸಿ ಹಸುಗಳಿಗೆ ಅವಕ್ಕೆಲ್ಲ ಪೇಂಟ್ ಮಾಡಿ ಮಾಡ್ತಾಯಿದ್ವಿ. ಮತ್ತೋರ್ವ ಗೋಪಾಲಕ ಗೋವುಗಳನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಪೂಜಿಸುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿರುವುದಾಗಿ ಹೇಳಿದರು. ಈ ವರ್ಷ ಸ್ವಲ್ಪ ಒಂದು 20 ವರ್ಷ ಮಾಡಿ ಸಿಂಪಲ್ ಆಗಿ ಮಾಡೋದು ತಿಳ್ಕೊಂಡಿದ್ವಿ ಸರ್. ಸುತ್ತೊಳಗೆ ಬಣ್ಣ ಹಚ್ಚಿ ಹಗ್ಗಗಳು ಹಾಕಿ ಹೊಸ ಹಗ್ಗ ಹಾಕಿ ಹೊಸ ಮಕ್ಕಳು ಹಾಕಿ ಕೊಂಬಿಗೆ ಬಣ್ಣ ಹೊಡೆದು ಅದು ಪೈಂಟ್ ಬರುತ್ತೆ ಮಧ್ಯೆ ಒಂದು ಗೋಲ್ಡನ್ ಕಲರು, ಅವೆಲ್ಲ ಮಾಡ್ತೀವಿ. ಅವೆಲ್ಲ 10 ನಿಮಿಷ ಆಗಬೇಕು. ಇವೆಲ್ಲ ಡ್ರೈ ಆದಮೇಲೆ ಅದನ್ನ ಪೈಂಟ್ ಮಾಡ್ಕೊತೀವಿ. ಇಂದು ಉತ್ತರಾಯಣ ಪುಣ್ಯಕಾಲ. ಮಕರ ಸಂಕ್ರಮಣದ ಹಿನ್ನೆಲೆಯಲ್ಲಿ ಕೇರಳದ ಸುಪ್ರಸಿದ್ಧ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಕೋವಿಡ್ ಶಿಷ್ಟಾಚಾರಗಳೊಂದಿಗೆ ಮಕರ ಬೆಳಕು ಆಚರಿಸಲಾಯಿತು. ಪಂಡಲಂ ಅರಮನೆಯಿಂದ ತರಲಾದ ಪವಿತ್ರ ಆಭರಣಗಳಿಂದ ಅಯ್ಯಪ್ಪ ಸ್ವಾಮಿಯನ್ನು ಅಲಂಕರಿಸಲಾಗಿತ್ತು. ಈ ಮಧ್ಯೆ ಇಂದು ಸಂಜೆ ಪ್ರಕಾಶಮಾನವಾಗಿ ಕಂಡುಬಂದ ಮಕರ ಜ್ಯೋತಿಯನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಕೆಲವೇ ನಿಮಿಷಗಳಲ್ಲಿ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬಂದುಬಿಡ್ತಾರೆ. ಜ್ಞಾನವನ್ನು ಹೆಚ್ಚಾಗಿ ಕೊಡತಕ್ಕಂಥ ಶ್ರೀ ಗವಿ ಗಂಗಾಧರೇಶ್ವರ ದೇವಸ್ಥಾನ ಹೇಳಿ ನಮ್ಮ ಇವತ್ತು ನಾವು ನೋಡಲಿಕ್ಕೆ ಅವಕಾಶವಿದೆ. ಇದೆಲ್ಲವೂ ಸಹ ನಮ್ಮ ಪರ್ವಕಾಲದಲ್ಲಿ ನಾವೆಲ್ಲರೂ ಸಹ ಸ್ವಾಮಿಯನ್ನು ನಿತ್ಯಾಹ ಮೃತ್ಯೋರ್ಮುಕ್ಷೀಯ ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯನ್ನು ಇಂದು ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕೃಷಿಕರು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಿ ಬೆಳೆಗಳನ್ನು ಪೂಜಿಸುವ ಸುಗ್ಗಿ ಹಬ್ಬ ಸಂಕ್ರಾಂತಿಯಾಗಿದೆ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭವಾದ ಉತ್ತರಾಯಣ ಪುಣ್ಯಕಾಲವನ್ನು ಭಾರತ ಹಾಗೂ ನೇಪಾಳದಲ್ಲಿ ಸಡಗರದಿಂದ ಆಚರಿಸಲಾಗುತ್ತದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬದ ಆಚರಣೆ ರೂಢಿಯಲ್ಲಿದೆ. ಅಸ್ಸಾಂನಲ್ಲಿ ಮಾಘಬಿಹು, ಪಂಜಾಬ್ನಲ್ಲಿ ಮಾಘಿ ಲೋಹರಿ, ಮಧ್ಯ ಭಾರತದಲ್ಲಿ ಸುಕ್ರತ್, ತಮಿಳುನಾಡಿನಲ್ಲಿ ಪೊಂಗಲ್, ಉತ್ತರಾಖಂಡ್ನಲ್ಲಿ ಗುಗುಟಿ ಎಂದು ಕರೆದರೆ, ಕರ್ನಾಟಕ, ಒಡಿಶಾ, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಹಬ್ಬ ಆಚರಿಸಲಾಗುತ್ತದೆ.
ಹೊಸ ಬಟ್ಟೆ ತೊಟ್ಟು ತಳಿರು ತೋರಣ ರಂಗವಲ್ಲಿಗಳಿಂದ ಮನೆಗಳನ್ನು ಅಲಂಕರಿಸಿ ಪೊಂಗಲ್ ತಯಾರಿಸಿ ಹಬ್ಬ ಆಚರಿಸುತ್ತಾರೆ. ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿ ಶುಭ ಹಾರೈಸುವ ಸಂಪ್ರದಾಯ ರೂಢಿಯಲ್ಲಿದೆ. ಹಳ್ಳಿಗಳಲ್ಲಿ ತಮ್ಮ ರಾಸುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವ ಸಂಭ್ರಮ ಸಾಮಾನ್ಯ. ಇನ್ನು ಕೆಲವೆಡೆ ಹೆಣ್ಣು ಮಕ್ಕಳು ಜೋಕಾಲಿ ಆಡುವ ಸಂಪ್ರದಾಯವನ್ನು ಕಾಣಬಹುದು. ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಅಲಂಕಾರ, ಪೂಜೆ ನೆರವೇರಿಸಲಾಗುತ್ತದೆ. Pongal is celebrated with enthusiasm in South India, especially in Tamil Nadu. This festival is celebrated for 4 days. Pongal primarily is an agriculture festival in which sun is worshipped. Pongal is a symbol of sun's journey from south to north. Bureau Report, DD India. है। इस बार पोंगल का त्योहार 14 जनवरी से शुरू होगा और 17 जनवरी तक मनाया जाएगा। ठीक इसी समय मध्य भारत मकर संक्रांति का पर्व मनाता है। मकर संक्रांति का संबंध सूर्य के राशि परिवर्तन से है। मकर संक्रांति पर गंगा स्नान और फिर दान की भी परंपरा है। साफ है कि समूचे भारत में एक साथ मनाए जा रहे इन त्योहारों के नाम भले ही अलग अलग हों, लेकिन हर पर्व को मनाने का तरीका और खान पान मौसम के हिसाब से लगभग एक जैसा ही है। ये सभी पर्व यही संदेश देते हैं कि प्राकृतिक परिवर्तन का हर्षोल्लास के साथ स्वागत किया। ಪ್ರಸಕ್ತ ಸಾಲಿನ ಪ್ರಥಮ ಸಂಸತ್ ಅಧಿವೇಶನ ಜನವರಿ 29ರಿಂದ ಆರಂಭವಾಗಲಿದೆ. ಇದು 2021-22ನೇ ಸಾಲಿನ ಬಜೆಟ್ ಅಧಿವೇಶನವೂ ಆಗಿದ್ದು, ಫೆಬ್ರವರಿ 1ರಂದು ಕೇಂದ್ರ ಆಯವ್ಯಯದ ಮಂಡನೆ ಆಗಲಿದ್ದು, ಫೆಬ್ರವರಿ 15ರಂದು ಅಧಿವೇಶನದ ಪ್ರಥಮ ಚರಣ ಮುಕ್ತಾಯವಾಗಲಿದೆ. ಅಧಿವೇಶನದ ಎರಡನೇ ಚರಣ ಮಾರ್ಚ್ 8ರಿಂದ ಆರಂಭವಾಗಲಿದ್ದು, ಏಪ್ರಿಲ್ 8ರವರೆಗೆ ನಡೆಯುವ ನಿರೀಕ್ಷೆಯಿದೆ. ಇದೇ 16ರಿಂದ ಕೋವಿಡ್-19 ಬೃಹತ್ ಲಸಿಕಾ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಪೋಲಿಯೋ ಲಸಿಕೆ ವಿತರಣೆ ದಿನಾಂಕವನ್ನು ರಾಷ್ಟ್ರಪತಿಗಳ ಕಚೇರಿಯೊಂದಿಗೆ ಸಮಾಲೋಚಿಸಿ ಪುನರ್ ನಿಗದಿಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ರಾಷ್ಟ್ರೀಯ ಲಸಿಕಾ ದಿನ ಅಥವಾ ಪೋಲಿಯೋ ದಿನವನ್ನು ಜನವರಿ 31ರಂದು ನಡೆಸಲಾಗುವುದು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿ ಭವನದಲ್ಲಿ ಕೆಲವು ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಜನವರಿ 30ರಂದು ಪೋಲಿಯೋ ರಾಷ್ಟ್ರೀಯ ಲಸಿಕಾ ದಿನಕ್ಕೆ ಚಾಲನೆ ನೀಡಲಿದ್ದಾರೆ. ಕೋವಿಡ್ ನಿರ್ವಹಣೆ ಮತ್ತು ಲಸಿಕೆ ಸೇವೆಗಳು ಮತ್ತು ಕೋವಿಡ್ ಅಲ್ಲದ ಅಗತ್ಯ ಆರೋಗ್ಯ ಸೇವೆಗಳು ಪರಸ್ಪರ ಪ್ರತಿಕೂಲ ಪರಿಣಾಮ ಬೀರದಂತೆ ಮುಂದುವರಿಯುವುದನ್ನು ಖಾತ್ರಿಪಡಿಸಿಕೊಳ್ಳಲು ಆರೋಗ್ಯ ಸಚಿವಾಲಯದ ಘೋಷಿತ ನೀತಿಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಶ್ವದ ಅತಿದೊಡ್ಡ ಕೋವಿಡ್-19 ಲಸಿಕೆ ಅಭಿಯಾನ ದೇಶದಲ್ಲಿ ಇದೇ 16ರಿಂದ ಆರಂಭಗೊಳ್ಳಲಿದ್ದು, ಎಲ್ಲ ರಾಜ್ಯಗಳ ದಾಸ್ತಾನು ಕೇಂದ್ರಗಳಿಗೆ ಕೋವಿಡ್ ಲಸಿಕೆ ಪೂರೈಕೆ ಮಾಡಲಾಗುತ್ತಿದೆ. ಭಾರತ್ ಬಯೋಟೆಕ್ ಮತ್ತು ಸೇರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಗಳಲ್ಲಿ ತಯಾರಾದ ಕೋವಿಡ್ ಲಸಿಕೆಗಳನ್ನು ಈಗಾಗಲೇ ದೇಶದ 16ಕ್ಕೂ ಹೆಚ್ಚು ಪ್ರಮುಖ ನಗರಗಳಿಗೆ ರವಾನಿಸಲಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಲಸಿಕೆ ಅಭಿಯಾನಕ್ಕಾಗಿ ರಾಜ್ಯಗಳಿಗೆ ಅನುದಾನ ಕೂಡ ಬಿಡುಗಡೆ ಮಾಡಿದೆ. ಮೊದಲ ಹಂತದಲ್ಲಿ ಆದ್ಯತೆ ಮೇರೆಗೆ 3 ಕೋಟಿಗೂ ಹೆಚ್ಚು ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುವುದು. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಸಚಿವಾಲಯ ಎಲ್ಲ ರಾಜ್ಯಗಳಿಗೆ ಪ್ರತಿನಿತ್ಯ ಸರಾಸರಿ 100 ಲಸಿಕೆಗಳನ್ನು ವಿತರಿಸುವಂತೆ ಮತ್ತು ಲಸಿಕೆ ವ್ಯರ್ಥವಾಗುವುದನ್ನು ತಡೆಯುವಂತೆ ಸೂಚನೆ ನೀಡಿದೆ. ಈ ನಡುವೆ ಲಸಿಕೆ ವಿತರಣೆಯ ನೋಂದಣಿಗಾಗಿ ಆರಂಭಿಸಲಾಗಿರುವ ಕೋವಿನ್ ಆನ್ಲೈನ್ ವೇದಿಕೆಯಲ್ಲಿ ಪೂರ್ವ ನೋಂದಣಿ ಹೊಂದಿರುವ ಫಲಾನುಭವಿಗಳಿಗೆ ಮಾತ್ರ ಲಸಿಕೆ ದೊರೆಯಲಿದೆ. ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿಲ್ಲ ಮತ್ತು ಲಸಿಕೆ ಪಡೆಯುವವರು ಸರ್ಕಾರ ನೀಡಿರುವ ಯಾವುದಾದರೂ ಗುರುತಿನ ಚೀಟಿಯನ್ನು ಪ್ರದರ್ಶಿಸುವುದು ಕಡ್ಡಾಯವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ. ಹರ್ಷವರ್ಧನ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ರಾಜ್ಯಗಳಿಗೆ ಕೋವಿಡ್ ಲಸಿಕೆ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂಬ ಟೀಕೆಗಳಿಗೆ ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವಾಲಯ, ಆರಂಭಿಕ ಹಂತದಲ್ಲಿ ಸಂಗ್ರಹಿಸಲಾಗಿದ್ದ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ನ 1,65,00,000 ಲಸಿಕೆಗಳನ್ನು ಆರೋಗ್ಯ ಕಾರ್ಯಕರ್ತರ ಸಂಖ್ಯೆಯನ್ನು ಆಧರಿಸಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರವಾನಿಸಲಾಗಿದೆ. ಆದ್ದರಿಂದ ಯಾವುದೇ ರಾಜ್ಯಕ್ಕೆ ತಾರತಮ್ಯ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ರಾಷ್ಟ್ರೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ NISCPR ಅನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ. ಹರ್ಷವರ್ಧನ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ನಂತರ ಅವರು ಇತ್ತೀಚಿನ ವರ್ಷಗಳಲ್ಲಿ ಭಾರತ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚಿನ ಆವಿಷ್ಕಾರಗಳನ್ನು ಕೈಗೊಂಡಿದ್ದು, ಈ ಕ್ಷೇತ್ರದಲ್ಲಿ ವಿಶ್ವದ 10
ರಾಷ್ಟ್ರಗಳ ಪೈಕಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟರು. ರಾಷ್ಟ್ರೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು, ಇದು ಮುಂದಿನ ಪೀಳಿಗೆಗೆ ಹೆಚ್ಚು ಸುಧಾರಿತ ಶಿಕ್ಷಣ ಮತ್ತು ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. लगा सके हर बच्चे के लिए स्वास्थ्य की, शिक्षा की, पोषण की और जितनी भी उसके लिए आवश्यकता है उनकी हम पूर्ति कर सकें। हर बहन की सुरक्षा के पर्याप्त इंतजाम कर सकें, उसकी स्वास्थ्य की चिंता कर सकें और बुजुर्ग के स्वाभिमान की रक्षा कर सकें। और साथ में ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವ 4 ಟೆಸ್ಟ್ ಪಂದ್ಯಗಳ ಸರಣಿಯ ಕೊನೆಯ ಹಾಗೂ 4ನೇ ಪಂದ್ಯ ಬ್ರಿಸ್ಬೇನ್ನಲ್ಲಿ ನಾಳೆಯಿಂದ 19ರವರೆಗೆ ನಡೆಯಲಿದ್ದು, ಸರಣಿ ಕೈವಶಪಡಿಸಿಕೊಳ್ಳಲು ಎರಡೂ ತಂಡಗಳಿಗೆ ಇದು ನಿರ್ಣಾಯಕ ಪಂದ್ಯವಾಗಿದೆ. ಅಡಿಲೇಡ್ನಲ್ಲಿ ನಡೆದ ಪ್ರಥಮ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಜಯ ಸಾಧಿಸಿ ಸರಣಿಯಲ್ಲಿ 1-0 ಮುನ್ನಡೆ ಪಡೆದಿತ್ತು. ಮೆಲ್ಬರ್ನ್ನಲ್ಲಿ ನಡೆದ ಎರಡನೇ ಪಂದ್ಯದಲ್ಲಿ ತಿರುಗೇಟು ನೀಡಿದ ಪ್ರವಾಸಿ ಭಾರತ ತಂಡ ಆ ಪಂದ್ಯ ಗೆಲ್ಲುವ ಮೂಲಕ ಸರಣಿಯನ್ನು 1-1 ಸಮ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಸಿಡ್ನಿಯಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿತ್ತು. ಹೀಗಾಗಿ ನಾಳೆಯಿಂದ ಆರಂಭವಾಗಲಿರುವ ಪಂದ್ಯ ಮಹತ್ವ ಪಡೆದಿದೆ. ಎರಡೂ ತಂಡಗಳು ಕಠಿಣ ಅಭ್ಯಾಸದಲ್ಲಿ ನಿರತವಾಗಿವೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ ಚದುರದಂತೆ ಮಳೆ, ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 11 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ ಸಾಧ್ಯತೆ. ದಕ್ಷಿಣ ಒಳನಾಡಿನಲ್ಲಿ ಅಲ್ಲಲ್ಲಿ ಮಳೆ ಸಂಭವ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರ ಮಳೆ. ಮುಂಜಾನೆ ವೇಳೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 28 ಹಾಗೂ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆರೆ ರಾಷ್ಟ್ರಗಳಿಂದ ಎದುರಾಗುವ ಆಪತ್ತನ್ನು ಎದುರಿಸಲು ಸೇನೆ ಸನ್ನದ್ಧ, 3 ಪಡೆಗಳ ಶೌರ್ಯ ಸಾಹಸ ಸ್ಮರಣೀಯ, ಸಚಿವ ರಾಜನಾಥ್ ಸಿಂಗ್. ತಿಂಗಳ ಅಂತ್ಯಕ್ಕೆ ವಿಧಾನಮಂಡಲ ಅಧಿವೇಶನ, ಬಜೆಟ್ನಲ್ಲಿ ಅಭಿವೃದ್ಧಿ, ರೈತ ಕಲ್ಯಾಣ ಕಾರ್ಯಕ್ರಮಗಳಿಗೆ ಒತ್ತು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಜೆನೆರಿಕ್ ಮಳಿಗೆಗಳಲ್ಲಿ ಗುಣಮಟ್ಟದ ಔಷಧಿ ಮಾರಾಟ, 484 ಕೋಟಿ ರೂಪಾಯಿ ದಾಖಲೆ ವಹಿವಾಟು, ಸಚಿವ ಡಿವಿ ಸದಾನಂದಗೌಡ. ಹಾಗೂ ದೇಶದೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ, ವಿವಿಧೆಡೆ ಪುಣ್ಯ ಸ್ನಾನ, ವಿಶೇಷ ಪೂಜೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ, ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.